ಬೆಳಕು. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಸ್ನೇಹಿತರೆ, ಈಗ ನಾನು ಲೈಟ್ ಜೊತೆಗೆ ಒಳಗಡೆ ಬರ್ತಾ ಇದ್ದೀನಿ. ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕವಳೇಶ್ವರ, ಇದರ ಹಿನ್ನೆಲೆ, ಇದರ ಮಹತ್ವ, ಇದರ ಐತಿಹ್ಯ, ಇದ್ರ ಬಗ್ಗೆ ಇಲ್ಲಿನ ಮೇಲ್ವಿಚಾರಕರು ನಿಮಗೆ ಮಾಹಿತಿ ಇನ್ನೊಂದು ದೊಡ್ಡ ವಿಡಿಯೋದಲ್ಲಿ ಕೊಡ್ತಾರೆ. ನೋಡಿ, 2 ಲೈಟ್ ಕಾಣ್ತಾ ಇದೆ. ಇದೇ ನಿಮ್ಮ ಕವಳೇಶ್ವರನ ನ್ಯಾಚುರಲ್ ಲಿಂಗ, ನೈಸರ್ಗಿಕವಾದ ಲಿಂಗ. ಕರ್ನಾಟಕದ ಅಮರನಾಥ ಅಂತ ನಾವು ಇದನ್ನ ಕರಿಬಹುದು. ಯಾಕಂದ್ರೆ ನಿಮಗೆ ಉತ್ತರ ಭಾರತದಲ್ಲಿ ಹಿಮದಿಂದ ಕೂಡಿರುವಂತ ಅಮರನಾಥನ ನೀವು ನೋಡಿರ್ತೀರಾ, ಬಟ್ ಇಲ್ಲಿ ನಿಮಗೆ ನೈಸರ್ಗಿಕ ಅಮರನಾಥನ ಲಿಂಗವನ್ನು ನೀವು ಇಲ್ಲಿ ನೋಡಬಹುದು. ಮೇಲ್ಗಡೆ ನೋಡಿ, ಇಲ್ಲಿಂದ ನಿಮಗೆ ನೀರು ತೊಟ್ಟಿರುತ್ತೆ, ಜಿನುಗುತ್ತೆ. ಆದ್ರಿಂದ ನಿಮಗೆ ಈ ಲಿಂಗ ಉದ್ಭವ ಆಗಿದೆ. ಕವಳೇಶ್ವರ ಕನ್ನಡದಲ್ಲಿ ಈ ಅಂದ್ರೆ ಬೀಜಗಳು, ಈ ರುದ್ರಾಕ್ಷಿ ಬೀಜ ಅಥವಾ ಅಡಿಕೆ ಬೀಜ, ಅದ್ರ ತರದ ಒಂದು ಮೇಲ್ಮೈಯನ್ನ ನೀವಿಲ್ಲಿ ಕಾಣಬಹುದು. ಅದರಿಂದ ಇದಕ್ಕೆ ಈ ಹೆಸರು ಬಂತು ಅಂತ ಹೇಳ್ಬಿಟ್ಟು ಅದು ಒಂದು ಇದಿದೆ, ಕಥೆ ಇದೆ. ಇಲ್ಲಿ ನೀವು ನೋಡ್ಬೋದು ಗಣೇಶನೊಟ್ಟಿಗೆ ಬ್ರಹ್ಮ. ಈ ಬದಿಯಲ್ಲಿ ಬಲಬದಿಯಲ್ಲಿ, ಲಿಂಗದ ಬಲಬದಿಗೆ ಇಲ್ಲಿ ನಿಮಗೆ ಜಗನ್ಮಾತೆ ಪಾರ್ವತಿ ಇಲ್ಲಿ ಆಸೀನರಾಗಿದ್ದಾರೆ. ಇದು ನಿಮಗೆ ನ್ಯಾಚುರಲ್ ಲಿಂಗ, ಕರ್ನಾಟಕದ ಅಮರನಾಥ ಅಂತೇಳಿ ಇದನ್ನ ಕರಿಬಹುದು. ಯಾರೇ ಎಷ್ಟೇ ಏನೇ ಇದ್ರು ಇಲ್ಲೊಂದ್ಸರಿ ಭೇಟಿ ಕೊಟ್ರೆ ಇಲ್ಲಿನ ಒಂದು ಏನಂತಾರೆ ಅದಕ್ಕೆ, ಒಂದು ಅದ್ಭುತ ಅಂತ ನಾವು ಕರಿಬಹುದು. ಇಲ್ಲಿನ ಒಂದು ಶಕ್ತಿನೇ ಅದ್ಭುತ. ಮೇಲ್ಗಡೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಓಪನ್ ಆಗುತ್ತೆ. ಶಿವರಾತ್ರಿ ಟೈಮಲ್ಲಿ ಲಕ್ಷಾಂತರ ಜನ ಇಲ್ಲಿ ಒಂದೇ ರೀತಿಯಲ್ಲಿ ಬರೀ 24 ಗಂಟೆಯಲ್ಲಿ ಭೇಟಿ ಕೊಡ್ತಾರೆ. ಇದು ನಿಮಗೆ ನ್ಯಾಚುರಲ್ ಗಣಪತಿ, ನೈಸರ್ಗಿಕ ಗಣಪತಿ. ಇದು ನಿಮಗೆ ಪಾರ್ವತಿ ಶಿವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದ್ರ ಬಗ್ಗೆ ನಾನು ಒಂದು ವಿಸ್ತೃತ ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಅದರ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಮಾಡಿರ್ತೀನಿ. ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಅಲ್ಲಿ ತಿಳ್ಕೋಬಹುದು. ಈ ಶಿವರಾತ್ರಿಗೆ ಯಾರಾದರೂ ದಾಂಡೇಲಿಗೆ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಇಲ್ಲಿ ಒಂದ್ಸರಿ ಭೇಟಿ ಕೊಡಿ. ಇದು ನಿಮ್ಮ ಇಡೀ ಜೀವನದಲ್ಲಿ ಒಂದು ನೆನಪಿನ ಒಂದು ಭಾಗವಾಗಿ ಖಂಡಿತ ಉಳ್ಕೊಳ್ಳುತ್ತೆ. ಶಿವನನ್ನ ಆರಾಧನೆ ಮಾಡೋದಕ್ಕೆ, ನೈಸರ್ಗಿಕವಾಗಿ ಇರುವಂತದ್ದು ಆರಾಧನೆ ಮಾಡೋದಕ್ಕೆ ಬಹುಶಃ ಇದಕ್ಕಿಂತ ಒಂದು ಒಳ್ಳೆ ಜಾಗ ಇನ್ನೊಂದಿಲ್ಲ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ದಯವಿಟ್ಟು ಬನ್ನಿ. ಧನ್ಯವಾದಗಳು.